ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 269. ಇವತ್ತಿನ ವಿಷಯ ಕಾರ್ಖಾನೆಗಳು. ಮೊನ್ನೆ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂದರೆ ಜಾಗತಿಕ ಹೂಡಿಕೆದಾರರ ಸಮಾವೇಶವನ್ನು ಮಾಡಿದೆ. ಅಲ್ಲಿ ಕೆಲವು ಕಾರ್ಖಾನೆಗಳು ಅಲ್ಲಲ್ಲೇ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಬರ್ತದೆ ಅಂಥೇಳಿ ಸರ್ಕಾರ ಹೇಳ್ತದೆ. ಅದೇನೇ ಇರಲಿ, ಅದು ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಸ್ಥಳೀಯರ ಒಂದು ಗಮನಕ್ಕೆ ಬರದಲ್ಲೇ ಇದೇನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ವಾಯು ವೆಚ್ಚದ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ, ಅದರ ಅನುಮತಿ ಇಲ್ಲದೇ ದಿಢೀರ್ನೆ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದರೆ ಅಲ್ಲಿ ಉದ್ಯೋಗ ಸಿಗೋದು, ಆದರೆ ಜನಗಳ ಆರೋಗ್ಯ ಹಾಳಾಗುತ್ತಲ್ಲ. ಉದಾಹರಣೆ, ಕೊಪ್ಪಳದಲ್ಲಿ ಗಲಾಟೆ ಆಗ್ತಾಯಿದೆ. ಕೊಪ್ಪಳದ ಸುತ್ತಮುತ್ತ ಈಗಾಗಲೇ ಸುಮಾರು 200 ಕಾರ್ಖಾನೆಗಳಿದೆ. ಡಸ್ಟ್ ಆಗಿದೆ, ಪೊಲ್ಯೂಷನ್ ಆಗಿದೆ, ವಾಯು ಮಾಲಿನ್ಯ ಆಗಿದೆ, ನೀರಿನ ಮಾಲಿನ್ಯ ಆಗಿದೆ, ಜನಗಳ ಶ್ವಾಸಕೋಶ ಹಾಳಾಗಿದೆ, ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀರಿದೆ ಅಂತಕ್ಕಂಥ ಒಂದು ವರದಿ ಇದೆ. ಈಗ ಇನ್ನೊಂದು ಕಾರ್ಖಾನೆಯಲ್ಲಿ ಸ್ಥಾಪನೆ ಮಾಡಿದಾಗ ಇನ್ನೂ ಅನಾಹುತಗಳಾಗುತ್ತೆ. ನೋ ಡೌಟ್ ಉದ್ಯೋಗ ಸಿಗುತ್ತೆ, ಆರ್ಥಿಕ ಪ್ರಗತಿ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಇದ್ರ ಬಗ್ಗೆ ತಕರಾರಿಲ್ಲ. ಆದರೆ ಅದಕ್ಕಿಂತಲೂ ಮುಖ್ಯ ಆ ಜನಗಳ ಆರೋಗ್ಯ ಮುಖ್ಯ ಅಲ್ವಾ. ಆ ದೃಷ್ಟಿಯಲ್ಲಿ ಅಲ್ಲೇನು ಕೊಪ್ಪಳದ ಸುತ್ತಮುತ್ತ ಧೂಳು ಬಂದು ಆ ಬೆಳೆಗಳ ಎಲೆಗಳ ಮೇಲೆ ಇಂಚುಗಟ್ಟಲೆ ದಪ್ಪ ಅದು ಕುಂತಿದೆ. ಹಾಗಿದ್ದಾಗ ಸೂರ್ಯನ ಬೆಳಕು ಅದರ ಮೇಲೆ ಬೀಳೋಲ್ಲ. ಏನಂತೀವಿ ನಾವು, ಫೋಟೋಸಿಂಥಸಿಸ್ಸು, ಆ ದ್ಯುತಿ ಸಂಶ್ಲೇಷಣೆ ಆಗಲ್ಲ. ಅದು ಅಂದರೆ ಅಲ್ಲಿರ್ತಕ್ಕಂಥ ಎಲೆಗಳ ಮೇಲೆ ಇರ್ತಕ್ಕಂಥ ಎಲ್ಲ ಏನು ಸಣ್ಣ ಸಣ್ಣ ಹೋಲ್ಸ್ ಇರ್ತದೆ ಅವೆಲ್ಲವೂ ಕೂಡ ಬ್ಲಾಕ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಅಲ್ಲಿ ಒಂದು ಬೆಳೆ ಹಾಳಾಯಿತು, ರೈತನ ಆರೋಗ್ಯ ಹಾಳಾಯಿತು, ಪರಿಸರ ಹಾಳಾಯಿತು. ಆ ದೃಷ್ಟಿಯಲ್ಲಿ ಯಾವುದೇ ವಿಚಾರದಲ್ಲಿ ಜನಗಳಿಗೆ ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಕೊಡದಲೇ ವಾಯು ಇಂಥದ್ದು ಪೊಲ್ಯೂಷನ್ನ ಕಂಟ್ರೋಲ್ ಬೋರ್ಡ್ ಏನಿರ್ತದೆ, ಆ ಮಾಲಿನ್ಯ ಮಂಡಳಿ, ನಿಯಂತ್ರಣ ಮಂಡಳಿ ಏನಿರ್ತದೆ, ಅದರ ಒಂದು ಅನುಮತಿ ಇಲ್ಲದೇ ಜನಗಳಿಗೆ ಗೊತ್ತಾಗ್ದಲೇ ಮಾಡ್ತಕ್ಕಂಥ ಯಾವುದೇ ಅಭಿವೃದ್ಧಿ ಕೆಲಸಗಳು ಒಳ್ಳೆಯದಾಗಲ್ಲ. ಈ ದೃಷ್ಟಿಯಲ್ಲಿ ಸರ್ಕಾರಗಳು ಜನಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಅವರ ಗಮನಕ್ಕೆ ತರದಲ್ಲೇ ದಿಢೀರ್ನೆ ಇಂಥ ಕಾರ್ಖಾನೆಗಳನ್ನು ಅವರ ಮೇಲೆ ಹೇರಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.